ನಮಸ್ಕಾರ ಗೆಳೆಯರೇ, ಇವತ್ತೊಂದು ವಿನೂತನವಾದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆಯಲ್ಲಿ ನಡೆಯಿತು. SLC ಮತ್ತೆ PUC ಆದ ನಂತರ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್ ಅನ್ನೋ ಒಂದು ವಿನೂತನ ಕಾರ್ಯಕ್ರಮವನ್ನು ಅದ್ಭುತವಾಗಿ ಸರ್ ನಮಸ್ಕಾರ, ಕಲರವ ಕನ್ನಡಿಗ ಚಾನೆಲ್ಗೆ ಆಧಾರದ ಸ್ವಾಗತ. PMC RMSA ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಸಂಗೀತ ಶಿಕ್ಷಕರು ಹೌದು ಸರ್. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನ್ ಸರ್ ಇವತ್ತಿನ ಪ್ರೋಗ್ರಾಮ್? ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಕ್ಕಳಿಗೆ SSLC ನಂತರ ಏನ್ ಮಾಡ್ಬೇಕು ಅನ್ನೋ ಒಂದು ಉದ್ವೇಗದಲ್ಲಿ ಇರ್ತಾರೆ. ಅಥವಾ ಬಹಳಷ್ಟು ಮಕ್ಕಳಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಡಿಸಿಷನ್ ಏನ್ ತಗೋಬೇಕು, ಯಾವ ಕೋರ್ಸ್ ಅನ್ನ ತಗೊಂಡ್ರೆ ನಮಗೆ ಮುಂದಿನ ಭವಿಷ್ಯ ಸಿಗ್ತದೆ ಅಂತಕ್ಕಂಥ ಒಂದು ದ್ವಂದ್ವದಲ್ಲಿ ಇರ್ತಾರೆ. ಹೀಗಾಗಿ ಆ ಮಕ್ಕಳಿಗೆ ಒಂದಿಷ್ಟು ಗೈಡೆನ್ಸ್ ಕೊಡೋಣ ಅನ್ನೋ ಒಂದು ವಿಚಾರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಜಿಲ್ಲಾಡಳಿತದಿಂದ ನಾವು ಆಯೋಜನೆ ಮಾಡಿದ್ವಿ. ಸೊ ಇದು ಗವರ್ಮೆಂಟ್ ಇಂದ ಆಯೋಜನೆ ಮಾಡಿದ್ದಾರೆ? ಹೌದು ಸರ್, ಗವರ್ಮೆಂಟ್ ಇಂದಾನೇ ಆಯೋಜನೆ ಆಗಿದೆ. ನಮ್ಮ ಜಿಲ್ಲಾಡಳಿತ ದಾವಣಗೆರೆ ವತಿಯಿಂದ? ಹೌದು. ಸೊ ಈಗೆಲ್ಲ ಎಷ್ಟು ಮಕ್ಕಳು ಬಂದಿದೆ? ಎಷ್ಟು ಕಾಲೇಜ್ ಮಕ್ಕಳು? ಸುಮಾರು ಒಂದು 1500 ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈ ತರ ಕಾರ್ಯಕ್ರಮಗಳು ಮಕ್ಕಳಿಗೆ ಒಳ್ಳೇದು ಅಂತ ಅವ್ರ ಭಾವನೆ ಆದ್ರೂ ವ್ಯಕ್ತಪಡಿಸ್ತಾರೆ? ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. ಯಾಕಂದ್ರೆ ಆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ವೃತ್ತಿ ಮಾರ್ಗದರ್ಶನದ ಕಾರ್ಯಕ್ರಮ ಅವ್ರಿಗೊಂದಿಷ್ಟು ಅನುಕೂಲ ಮಾಡಿಕೊಡ್ತಾ ಇದೆ. ಹೀಗಾಗಿ ಎಲ್ಲ ಮಕ್ಕಳು ಕೂಡ ತುಂಬಾ ಉತ್ಸುಕತೆಯಿಂದ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳದು ಆಯ್ತು ಸರ್. ಕಾಲೇಜ್ ಏನ್ ಸುತ್ತಮುತ್ತ ಕಾಲೇಜ್ ಇದಾರಲ್ಲ, ಅವ್ರೇನಾದ್ರು ಪಾರ್ಟಿಸಿಪೇಟ್ ಮಾಡಿದಾರ? ಇವರೆಗೂ ನಾವು ಕರೆದಿದ್ದೀವಿ ಸರ್ ಈ ವಿಚಾರದಲ್ಲಿ. ಬಂದಿದಾರ ಕಾಲೇಜ್ ಮಕ್ಕಳು ಸಹ ಇದ್ದಾರೆ ಪಾರ್ಟಿಸಿಪೇಟ್ ಮಾಡಿ. ಅಲ್ಲ, ನಾನು ಕಾಲೇಜ್ ಮಕ್ಕಳ ಬಗ್ಗೆ ಹೇಳ್ತಾ ಇಲ್ಲ, ಕಾಲೇಜಸ್ ಏನು ಇದಾರೆ, ಕಾಲೇಜ್ ನಡೆಸ್ತಾ ಇದಾರೆ, ಅವ್ರೇನಾದ್ರು ಬಂದಿದಾರ? ಹೌದು ಸರ್, ಅಲಾಂಗ್ ವಿತ್ ಚಿಲ್ಡ್ರನ್ ಲೆಕ್ಚರರ್ಸ್ ಕೂಡ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ಮೆಂಟ್. ಹೌದು ಸರ್. ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ? ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಓಕೆ ಸರ್, ಈಗ ನೀವು ಸಂಗೀತ ಟೀಚರು. ತಾಯ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು, ಶಾಂತಿಯ ಉಳಿಸು. ತಾಯ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಕ್ಲಾಪ್ ಸಕ್ರಿ ಬಹಳ ಬ್ಯೂಟಿಫುಲ್. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಳ್ಬೇಕು, ಮಾತಾಡಬಾರ್ದು. ಮಕ್ಕಳು ಮುಂದೆ ಕುತ್ಕೊಂಡಾರು. ಹಲೋ, ವೆರಿ ಗುಡ್. ಸೈಲೆನ್ಸ್ ಪ್ಲೀಸ್. ನೋಡಿ, ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಕುತ್ಕೊಂಡ್ರೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಯಾವ ಕಾಲೇಜ್ ರಮ್ಮ? ನಮ್ದು ಡಯಟ್ ಕಾಲೇಜ್ ಸರ್. ಯಾರಾದ್ರೂ ಒಬ್ರು ಮಾತಾಡಿ. ನೀವು ಡಯಟ್ ಕಾಲೇಜ್ ಸರ್. ಡಯಟ್ ಕಾಲೇಜ್ ಎಲ್ಲಿ ಬರ್ತದು ಸರ್? ಹೈಸ್ಕೂಲ್ ಫೀಲ್ಡ್ ಹತ್ರ ಸರ್, ರೈಲ್ವೆ ಸ್ಟೇಷನ್ ಆಪೋಸಿಟ್ ಸರ್. ಈಗ ಡಯಟ್ ಕಾಲೇಜಿಗೆ ಬರ್ಬೇಕಂದ್ರೆ ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು? PU ಸರ್. PUC ಆದ ನಂತರ ಬರೋದಾ? ಸರ್. ಅದಕ್ಕೆ ಎಕ್ಸಾಮ್ ಇರುತ್ತಾ ಅಲ್ಲಿ ಬರ್ಲಿಕ್ಕೆ? ಏನಿಲ್ಲ ಸರ್. ಏನಿಲ್ಲ, ಡೈರೆಕ್ಟ್ ಜಾಯ್ನ್ ಆಗೋದು? ಸರ್, ಹೌದು ಸರ್. ಅದು ಎಷ್ಟು ವರ್ಷದ ಕೋರ್ಸ್ ಅದು? 2 years ಸರ್. 2 years ಕೋರ್ಸ್. ಅದಾದ್ಮೇಲೆ ಏನ್ ಸಿಗುತ್ತೆ? ಅದಾಗಿದ್ಮೇಲೆ ಸರ್ CET ಮಾಡ್ಬೇಕು ಸರ್. ಟೀಚರ್ಸ್. ಸರ್, ಮೊದಲೆಲ್ಲ TCH ಅಂತ ಇರೋದಲ್ಲ, ಅದೇನಾ ಇದು? ಸರ್, ಅದೇ ಸರ್. ಓಕೆ. ನಾವೆಲ್ಲ PUC ಓದ್ಬೇಕಾದ್ರೆ TCH ಇರೋದು. ಹೌದು ಸರ್. ಈಗ ಎಲ್ರು ಕೂಡ ಯಾವ ಇಯರ್ ಅಲ್ಲಿ ಇದೀರಿ? ಫಸ್ಟ್ ಇಯರ್ ಇದೆ ಸರ್. ನಾವು ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಅಲ್ಲಿ ಇದೀರಿ, ಫಸ್ಟ್ ಇಯರ್. 2 year ಕೋರ್ಸ್ ಅದು. ಹೌದು ಸರ್. ಈಗ ಇಲ್ಲಿ ಹಿಂದೆ ಏನೋ ನಿಮ್ದು ಬ್ಯಾನರ್ ಹಾಕೊಂಡಿದ್ರಿ, ಅದಕ್ಕೆ ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡ್ತೀರಿ ಏನದು ಬ್ಯಾನರ್, ಏನು ಪೋಸ್ಟ್, ಏನೇನೋ ಹಾಕೊಂಡಿದ್ರಿ ವೀಕ್ಷಕರಿಗೆ ಯಾವ ರೀತಿ ಅನುಕೂಲ? ಸರ್, ಇದು ಕೆರಿಯರ್ ಇನ್ ಕಾಮರ್ಸ್ ಫೈನಾನ್ಸ್ ಆಫ್ಟರ್ 10th. ಆಫ್ಟರ್ 10th ಪ್ಲಸ್ ಸ್ಯಾಲರಿ ಇನ್ ಇಂಡಿಯಾ. ಓಕೆ. ಕಾಮರ್ಸ್. ಎಸ್ ಸರ್. ಓಕೆ. ಇಲ್ಲಿ 10th ಆದ್ಮೇಲೆ PUC 12th ಗೆ ಕಾಮರ್ಸ್ ತಗೊಂಡ್ರೆ ಅವ್ರಿಗೆ ಗ್ರಾಜುಯೇಷನ್ ಆದ್ಮೇಲೆ BCom, BBA, BBM ಈ ತರ ಕೋರ್ಸ್ ತಗೊಳ್ಬಹುದು. ಆ ಕೋರ್ಸ್ ಅಲ್ಲಿ ಫಸ್ಟ್ ಬರೋದೇ CA ಸರ್, ಚಾರ್ಟರ್ಡ್ ಅಕೌಂಟ್. ಇದರಲ್ಲಿ ಚೆನ್ನಾಗಿ ಏನ್ ಮಾಡ್ಬೇಕಂತಿದ್ರಮ್ಮ? ಟೀಚರ್. ಎಲ್ಲರೂ ಟೀಚರು. ಟೀಚರ್ ಅಂದ್ರೆ ನಾವು ಬಹಳ
ಬಹಳ ಗೌರವ ಕೊಡ್ತೀವಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲೂ ಟೀಚರ್ ಇದ್ದಾರೆ. Yes, sir. ಸೊ ಐ ಶುಡ್ ರೆಸ್ಪೆಕ್ಟ್. ಯಾಕಂದ್ರೆ ನಾನೊಬ್ಬನೇ ಅಂತಲ್ಲ, ಎವ್ರಿಬಡಿ ಶುಡ್ ರೆಸ್ಪೆಕ್ಟ್, ಇನ್ಕ್ಲೂಡಿಂಗ್ ಯು ಪೀಪಲ್ ಆಲ್ಸೋ. ಯಾಕೆ ಅಂದ್ರೆ ನೀವು ಕೂಡ ಟೀಚರ್ ಇಂದ ಮೇಲೆ ಬಂದಿದ್ದೀರಿ ಅಲ್ವಾ? Yes, sir. ನಮ್ಮ ಪ್ರೈಮರಿ ಎಜುಕೇಶನ್ ಅದೇ ಅಲ್ವಾ? Yes, sir. ಓಕೆ, ಎಲ್ಲ ಯಾವ ಊರು ನಿಮ್ದೆಲ್ಲ? So, ಎಲ್ಲ ದಾವಣಗೆರೆ ಅವರು ಇದ್ದೀರಿ? ದಾವಣಗೆರೆ, ಹರಿಹರ, ಮಲೆಬೆನ್ನೂರು, ದಾವಣಗೆರೆ ಸರ್. ಪ್ರಾಪರ್ ಮಂಗಳೂರು ಸರ್. ಹರಿಹರ, ನಮ್ದು ಚಿರಡೋಣಿ. ಓಕೆ ಓಕೆ, ಈ ಕಡೆ. ಮತ್ತೆ ಮೇಡಮ್ ತಮ್ದು? ನಮ್ದು ಪ್ರಾಪರ್ ಮಂಗಳೂರು ಸರ್. ನಾನು ಇಲ್ಲಿ ಗಂಡನ ಮನೆ ದಾವಣಗೆರೆ ಸರ್. ಅಯ್ಯೋ, ಮಂಗಳೂರರ? ಎಸ್ ಸರ್. ಮೇಡಮ್ ನಾವು ಓದಿದ್ದೆ ಮಂಗಳೂರು. ನನ್ನ ಬೇಸಿಕ್ ಡಿಗ್ರಿ ಮಂಗಳೂರು. ನನ್ನನ್ನು ಇಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಸರ್. ನಾನು ಪ್ರಾಪರ್ ಮಂಗಳೂರು, ಉಡುಪಿ. ನಿಮ್ಮ ಭಾಷೆ ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ಆ ಕಡೆ ಭಾಷೆನೇ ಡಿಫರೆಂಟ್ ಇರುತ್ತಲ್ಲ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಸರ್. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್? 11 years ಆಯ್ತು ಸರ್. ಚೇಂಜ್ ಆಗ್ಬಿಟ್ಟಿದ್ರಿ ಬಿಡಿ. ಇಲ್ಲ ಸರ್. ಚೇಂಜ್ ಆಗ್ಬಿಟ್ಟು ಭಾಷೆ ಚೇಂಜ್ ಮಾತಾಡ್ತಾರಲ್ಲ. ನಾವು ಸ್ವಲ್ಪ ಮಾತಾಡ್ತಿದ್ವಿ. 4 ವರ್ಷ ಇದ್ದೆ. ಐ ವಾಸ್ ದೇರ್ ಇನ್ ಮ್ಯಾಂಗ್ಳೂರ್ 98 to 2002. ಐ ಸ್ಟಡಿಡ್ ದೇರ್ ಓನ್ಲಿ. ಬಟ್ ಮಂಗಳೂರು ಒಳ್ಳೆ ಪ್ಲೇಸ್. ಹಂಗಾದ್ರೆ ಪಬ್ಬಾಸ್ ಐಸ್ ಕ್ರೀಮ್ ಎಲ್ಲ ಗೊತ್ತಾ ಮೇಡಮ್? ಐಡಿಯಲ್ ಐಸ್ ಕ್ರೀಮ್, ಪಬ್ಬಾಸ್ ಎಲ್ಲ ಚೆನ್ನಾಗಿ ಮೇಡಮ್. ಅವ್ರ ಐಸ್ ಕ್ರೀಮ್ ಹೆಂಗಿರುತ್ತೆ ಹೇಳ್ಬೇಕು. ನೀವೆಲ್ಲ ಐಸ್ ಕ್ರೀಮ್ ತಗೊಂಡ್ಬನ್ನಿ ಅಂತ. ಬಹಳ ಟೇಸ್ಟ್ ಇರುತ್ತೆ. ಅಲ್ಲಿಂದ ಇಲ್ಲಿ ತರೋಷ್ಟಲ್ಲಿ ನೀರಾಗ ಬಿಡುತ್ತೆ ಸರ್. ಐಸ್ ಕ್ರೀಮ್ ಅಲ್ಲಿಂದ ತರ ಅಷ್ಟೇ. ನಮ್ಮ ಊರಿಗೆ ಬನ್ನಿ ಮೀನ್ ಅಷ್ಟೇ ಅನ್ಕೊಂಡಿದ್ವಿ ಸರ್. ಇಲ್ಲ 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 ಇಲ್ಲ, ಮೀನು ಇದೆ, ಅದ್ರ ಜೊತೆಗೆ ಮತ್ತೆ ಬೀಚ್ ಪ್ಲೇಸಸ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ ಸರ್. ಅದು ಗೊತ್ತುಂಟು. ಮತ್ತೆ ಫುಡ್ ಕೂಡ ಚೆನ್ನಾಗಿದೆ ಸರ್. ಇಲ್ಲಿಗಿಂತ ಅಲ್ಲಿ ಡಿಫ್ರೆಂಟ್ ಆಗಿದೆ. ಕೋಳಿ ಬಜ್ಜೆ. ಹಾ ಸರ್. ಮಸಾಲೆ ದೋಸೆ ಸ್ಪೆಷಲ್ ಸರ್. ಹೌದಾ? ಮಂಗಳೂರು ಮಸಾಲೆ ದೋಸೆ ಮತ್ತೆ ಗೋಳಿ ಬಜ್ಜೆ ಸ್ಪೆಷಲ್ ಸರ್. ಮಂಗಳೂರು ಮಸಾಲೆ ದೋಸೆ. ಎಸ್ ಸರ್. ಇನ್ನೇನು ಸ್ಪೆಷಲ್ ಮೇಡಮ್ ಮಂಗಳೂರ್ದು? ಬೀಚಸ್ ಬೀಚ್, ಫಿಶ್ ಆಯ್ತು. ಮತ್ತೆ ನೀರ್ ದೋಸೆ, ಫಿಶ್ ಪ್ರಿಯರ್ ಬಹಳ. ಮಂಗಳೂರಲ್ಲಿ ಫಿಶ್ ಪ್ರಿಯರ್ ಬಹಳ. ನೀರ್ ದೋಸೆ, ಫಿಶ್ ಕರಿ, ಕೋರಿ ರೊಟ್ಟಿ ರೊಟ್ಟಿ ತಿಂದಿದ್ರಾ? ನೀವೆಲ್ಲ ತಿಂದಿದ್ರಾ? ಯಾವತ್ತಾದ್ರೂ ಮಂಗಳೂರಿಗೆ ತಂದು ಕೊಡ್ತಾರ? ಅಲ್ಲ ಮೇಡಮ್, ನೀವೇನ್ ಹೇಳ್ಬೇಕು ಗೊತ್ತಾ? ನೀವು ಮಂಗಳೂರಿಗೆ ಹೋದ್ರೆ ಕಂಪಲ್ಸರಿ ತಗೊಂಬರ್ರಿ ನೀರ್ ದೋಸೆ, ಇದು ಕೋರಿ ರೊಟ್ಟಿ ಅಂತ ಹೇಳ್ಬೇಕು. ಮಂಗಳೂರು ಬಹಳ ಚೆನ್ನಾಗಿರುತ್ತೆ ನೋಡಿ. ನಿಮ್ ಮೇಡಮ್ ಇದ್ದಾಗಲೇ ಹೋಗಿ ಬಂದ್ಬಿಡಿ ಮಂಗಳೂರಿಗೆಲ್ಲ. ಮಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್ ಅಂಡ್ ಐಡಿಯಲ್ ಪ್ಲೇಸ್. ಹೋಗಿದ್ರಮ್ಮ? ಹೌದಾ? ಗುಡ್ ಗುಡ್. ಎಜುಕೇಶನ್ ಪರ್ಪಸ್ ಹೋಗಿದ್ರಾ? ಸೊ ಟೀಚರ್ ಆದ್ರೆ ಮಂಗಳೂರಿಗೆ ಹೋಗ್ತೀರಿ? ಓಕೆ, ಆಲ್ ದ ಬೆಸ್ಟ್ ಎಲ್ರಿಗೂ. ಇದಕ್ಕೇನು ಮತ್ತೆ ಡಿ.ಎಡ್ ಆದ್ಮೇಲೆ ಇದಾದ್ಮೇಲೆ ಮತ್ತೆ ಎಕ್ಸಾಮ್ ಬರಿಬೇಕಾ? ಎಕ್ಸಾಮ್ ಬರಿಬೇಕು. ಓಕೆ ಓಕೆ ಓಕೆ. ಸಿಇಟಿ ಎಕ್ಸಾಮ್ ಬರಿಬೇಕು. ಸಿಇಟಿ ಎಕ್ಸಾಮ್ ಆಗಿಲ್ಲ ಅಂದ್ರೆ ತಗೊಳ್ತಾರೆ. ಬಟ್ ಬೇರೆ ಕೆಲಸ ಒಟ್ಟು ಈ ಸರ್ಟಿಫಿಕೇಟ್ ಬಹಳ ವ್ಯಾಲ್ಯೂ ಇದೆ. 1 to 5th ಮತ್ತೆ ಅದ್ರ ಮೇಲೆ ಡಿಗ್ರಿ ಮಾಡ್ಕೊಂಡ್ರೆ ಸೊ ಈಗ ನೀವು ಬರೀ PUC ಮಾಡಿರೋದಿಲ್ಲಿ, ಡಿಗ್ರಿ ಯಾರು ಮಾಡಿಲ್ಲ? ಡಿಗ್ರಿ ಫಸ್ಟ್ ಇಯರ್ ಆಗ್ಬಿಟ್ಟಿತ್ತು. ಯಾರ್ಯಾರು ಡಿಗ್ರಿ ಮಾಡಿದ್ರೆ ಕೈ ಎತ್ರಿ. ಡಿಗ್ರಿ ಫಸ್ಟ್ ಇಯರ್ ಆಗಿದೆ, ಇನ್ನು ಕರೆಸ್ಪಾಂಡೆಂಟ್ ನಡೀತಾ ಇದೆ. ಓಕೆ 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 ಓಕೆ. ಸರ್ ಇವ್ರ ಏಜ್ ಎಷ್ಟು ಇರ್ಬೋದು ಗೆಸ್ ಮಾಡಬೇಕು? ತಮಾಷೆ ಮಾಡಿ ಒಂದೇಳ, ಏಜ್ ಇಸ್ ನಾಟ್ ಎ ಮ್ಯಾಟರ್. ಎಜುಕೇಶನ್ ಅಲ್ಲಿ ಏಜ್ ಜಸ್ಟ್ ನಂಬರ್. ನಮ್ಗೆ ಏನು ತೊಂದರೆ ಆಗಲ್ಲ. ನಿನಗೆ ನೀ ನನಗೆ ಜೇನಾಗುವ, ನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ, ಬಾಬಾರ ಬಾರ ಸಖಿ. ಸೂಪರ್ ಸೂಪರ್, ಕ್ಲಾಪ್ಸ್. ಬಯಲಿನೊಳಗೆ ಯಾರೋ. ಸರ್, ಮಾರುತಿ ಸರ್ಕಾರಿ ಪ್ರೌಢಶಾಲೆ, ಮಾರುತಿ ಸರ್ಕಾರಿ ಪ್ರೌಢಶಾಲೆ, ಲೋಕಿಕೆರೆ. ನಾವು 8ನೇ ತರಗತಿ ಓದುತ್ತಿದ್ದೇವೆ. ನಾವು ಊದುಬತ್ತಿ ಮಾಡಿದ್ದೇವೆ. ಊದುಬತ್ತಿ ತೋರಿಸ್ರಿ ಹೆಂಗಿದೆ? ಇದೆ ಊದುಬತ್ತಿ ಸರ್. ಏನೆಲ್ಲ ರಾ ಮೆಟೀರಿಯಲ್ ತಗೋತೀರಮ್ಮ ಊದುಬತ್ತಿ ಮಾಡಕ್ಕೆ? ಇವಕ್ಕೆ ಕಾಫಿ ಪೌಡರ್, ಪೊಟ್ಲಾಕ್ಷನ್, ನೆಟ್ರೋಟು, ಜಿಗುಟು, ಲೇಬನ್ ಪೌಡರ್, ಆಮೇಲೆ ಕಲರ್ ಹಾಕ್ತಿವಿ ಸ್ವಲ್ಪ. ಮಾರ್ಕೆಟ್ ಹೆಂಗ್ ಮಾಡ್ತೀರಿ? ಮಾರ್ಕೆಟ್ 80 ರೂಪಾಯಿ ಕೆಜಿ ಸರ್. ಅಲ್ಲ, ಮಾರ್ಕೆಟ್ ಯಾವ ರೀತಿ ಮಾಡ್ಕೊಳ್ತಾ ಇದೀರಿ? ಮಾರ್ಕೆಟಿಂಗ್ ನೆಟ್ವರ್ಕ್ ಯಾವ ರೀತಿ ಇದೆ ನಿಮ್ದು? ಹೆಂಗ್ ತಗೊಂಡ್ ಹೋಗ್ತಾರೆ? ಯಾರು ತಗೊಂಡ್ ಹೋಗ್ತಾರೆ? ಅಂದ್ರೆ
ಕಸ್ಟಮರ್ ಬಂದು ತಗೊಂಡು ಹೋಗ್ತಾರಾ? ಆಗ್ತಾ ಇದೆಯಾ? ಎಸ್ ಸರ್. ನೀವು ಏನು ಯಾವ ತರ ಪ್ಯಾಕ್ ಮಾಡ್ತಾ ಇದ್ದೀರಿ? ಪ್ಯಾಕಿಂಗ್ ಸಿಸ್ಟಮ್ ಇದೆಯಾ ನಿಮ್ದು? ಪ್ಯಾಕಿಂಗ್ ಸಿಸ್ಟಮ್ ಇಲ್ಲ ಸರ್, ಮಾಡೋ ಕಳಿಸ್ತೀವಿ ಸರ್. ಎಷ್ಟು ಕಡ್ಡಿ ಇಡ್ತೀರಿ? ಒಂದ್ ಕಡ್ಡಿಗೆ ಒಂದು 150 ಆಗಿರ್ತೀವಿ ಆ ಸರ್. ಥರ 100 ಕಡ್ಡಿ ಒಂದ್ ಪ್ಯಾಕ್ ಮಾಡ್ತೀರಿ. Yes, sir. ಏನ್ ರೇಟ್ ಮಾಡ್ತೀರಿ? 80 ರೂಪಾಯಿ ಕೆಜಿ ಸರ್. 80 ರೂಪಾಯಿ ಕೆಜಿ ಗಟ್ಲೆ ಎಸ್ ಸರ್, ಕೆಜಿನೂ ಮಾಡ್ತೀವಿ. ಈಗ ಹಿಂಗೆ ಒಂದು ದಿನಕ್ಕೆ ಎಷ್ಟು ಕೆಜಿ ತಯಾರು ಮಾಡ್ತೀರಿ? 200 ಕೆಜಿ ಸರ್. 200 ಕೆಜಿ ತಯಾರು ಮಾಡ್ತೀರಿ. ಎಸ್ ಸರ್. ಸೊ 200 ಕೆಜಿ ಮಾರಾಟ ಮಾಡಿ ದುಡ್ಡು ಯಾರಿಗೆ ಹೋಗುತ್ತೆ? ದುಡ್ಡು ಶಾಲೆಗೆ ಹೋಗುತ್ತಾ? ಇಲ್ಲ ಸರ್, ಶಾಲೆಗೂ ಸ್ವಲ್ಪ ಹೋಗುತ್ತೆ, ನಮಗೂ ಸ್ವಲ್ಪ ಇದು ನಿಮ್ಗೂ ಆಗುತ್ತೆ ಸ್ವಲ್ಪ ಸರ್. ಕೊಡ್ತಾರಾ? ಇಲ್ಲ ಸರ್. ಅಲ್ಲಿ ಇವು ಮಾಡಿರ್ತೀವ ಸರ್ ಮೆಟೀರಿಯಲ್ ತರ್ತಾ Yes, sir. ಇದ್ದೀರಿ ಆಯ್ತಾ? ಓಕೆ ಓಕೆ, ಒಳ್ಳೇದಾಗ್ಲಿ. ಹಂಗ ಓದೋದು ಕೂಡ ಮರಿಬೇಡ್ರಿ, ಬರೀ ಎಸ್ ಸರ್, ಓದುತ್ತಾನೆ ಇದೀವಿ ಸರ್. ಓದ್ರಿ. ಎಸ್ ಸರ್. ಹೊಲಿಗೆ ಕಲಿತೀವಿ ಸರ್. ನಮ್ ಟೀಚರ್ ಸರಸ್ವತಿ ಮಿಸ್ ಅಂತ ಅವರು ಬಂದು ಹೊಲಿಗೆನ ಕಲಿಸಿದ್ದಾರೆ. ತುಂಬಾ ಈಸಿಯಾಗಿ ಮಾಡ್ತಿದೀವಿ ಎಲ್ಲ. ಈಗ ಹೊಲಿಗೆ, ಊನ್ ಕಡ್ಡಿ ಮತ್ತೇನಿದೆ? ಮತ್ತೆ ಓದೋದು ಸ್ವಲ್ಪ ಇದು ಇಷ್ಟೇ ಸರ್. ಸ್ಪೋರ್ಟ್ಸ್. ಓದೋದು ಜಾಸ್ತಿ ಮಾಡ್ರಿ. Yes, sir. ಓದೋದು ಸ್ವಲ್ಪ ಜಾಸ್ತಿ. ಓದಕ್ಕೆ ಮುಂಚೆ ಊನ್ ಕಡ್ಡಿ ಹಚ್ಚ್ರಿ. ಎಸ್ ಸರ್. ಓಕೆ, ಒಳ್ಳೇದಾಗ್ಲಮ್ಮ. ಕಾಲೇಜು ಸರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಕ್ಕರಗೊಳ್ಳ ಕಡೆಯಿಂದ ಬಂದಿರೋದು ಸರ್ ನಾವು. ಕಕ್ಕರಗೊಳ್ಳ ಕಡೆಯಿಂದ ಬಂದಿದ್ರಾ? ಹೌದು ಸರ್. ಏನಮ್ಮ ಈ ಕಾಲೇಜ್ ಅಂತೀರಿ, ಇದೇನೋ ಬ್ಯೂಟಿಷಿಯನ್ ಏನೋ ಇಟ್ಕೊಂಡಿರಿ, ಏನ್ ವಿಶೇಷ? ಸರ್ ಇದು ಸರ್ಕಾರದಿಂದ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರದ ಕಡೆಯಿಂದ ಪ್ರೊವೈಡ್ ಮಾಡಿರೋದು. ಹಿಂದಿ ಸಬ್ಜೆಕ್ಟ್ ಬದಲಿಗೆ ಇರುವಂತ ಆಯ್ಕೆ ಆಗಿರೋ ಸಬ್ಜೆಕ್ಟ್ ಇದು. ಬ್ಯೂಟಿ ಅಂಡ್ ವೆಲ್ನೆಸ್ ಅಂತ ಸಬ್ಜೆಕ್ಟ್ ಹೆಸರು ಸರ್ ಇದಕ್ಕೆ. ಇದು ಒಂದು ಸಬ್ಜೆಕ್ಟಾ? ಹೌದು ಸರ್, NSQF ಅಡಿಯಲ್ಲಿ ಬರುತ್ತೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಅಂತ. ಇದ್ರ ಅಡಿಯಲ್ಲಿ ನಮಗೆ ಮಕ್ಕಳಿಗೆ ಸ್ಕಿಲ್ ಬೇಸ್ಡ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿ ಇದನ್ನ ಸರ್ಕಾರ ಪ್ರೊವೈಡ್ ಮಾಡಿದೆ ಸರ್. ಇದರಲ್ಲಿ ಹೇಳ್ಕೊಡ್ತೀರಿ ಮಕ್ಕಳಿಗೆ? ಇದರಲ್ಲಿ ಬ್ಯೂಟಿಷಿಯನ್ ಇರುತ್ತೆ, ಪ್ಲಸ್ ಮೇಕಪ್ ಆರ್ಟಿಸ್ಟ್ ಇರುತ್ತೆ. ಇದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಏನಿದೆಯೋ 9ನೇ ಕ್ಲಾಸಿಂದ ಶುರುವಾಗಿ PUC ವರ್ಗು ಕೂಡ ಇರುತ್ತೆ ಸರ್ ಇದು. ಹೌದ್ರಾ? ಈಗ ಏನೋ ಒಂದ್ ದಿನಕ್ಕೆ ಯಾವ ತರ ಕ್ಲಾಸಸ್ ತಗೊಳ್ತೀರಿ? ಸರ್ ಈಗ ನಾರ್ಮಲ್ ಕ್ಲಾಸಸ್ ಎಲ್ಲ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಹೆಂಗಿರುತ್ತೋ, ಕನ್ನಡ ಆಗಿರ್ಬೋದು, ಬೇರೆ ಸೈನ್ಸ್ ಸೋಷಿಯಲ್ ಎಲ್ಲ ಹೆಂಗಿರುತ್ತೋ ಸೇಮ್ ಆಸ್ ಇಟ್ ಈಸ್ ನಮಗೂ ಕ್ಲಾಸ್ ಅಲಾಟ್ಮೆಂಟ್ ಮಾಡಿರ್ತಾರೆ. ಆಸ್ ಇಟ್ ಈಸ್ ನಾವು ಸೇಮ್. ಹೌದು ಸರ್, ಅದೇ ಶಾಲೆಯಲ್ಲಿ ಟೀಚರ್ ನಾವು. ಸರ್ಕಾರಿ ನೌಕರ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪಾಯಿಂಟೆಡ್ ಸೆಂಟ್ರಲ್ ಸರ್. ಗೌರ್ಮೆಂಟ್ ಇಂದ ಅಪಾಯಿಂಟ್ ಆಗಿದೆ. ಹೌದು ಸರ್. ಓಕೆ ಓಕೆ ಓಕೆ. ಅಲ್ಲಿ ಎಷ್ಟು ಜನ ಮಕ್ಕಳು ಇದಾರಮ್ಮ? ಸರ್ ಈಗ ಮ್ಯಾಕ್ಸಿಮಮ್ ಅಂದ್ರೆ 40 ಮಕ್ಕಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸರ್. ಒಂದೊಂದು ಶಾಲೆಯಲ್ಲಿ ಒಂದೊಂದು ಸೆಕ್ಟರ್ಗೆ 40 ಮಕ್ಕಳಿಗೆ. ಸ್ಕಾಲರ್ಶಿಪ್ ಆ ಥರ ಇದೆಯಾ? ಸ್ಕಾಲರ್ಶಿಪ್ ಇಲ್ಲ ಸರ್, ಬಟ್ ನಮ್ದು ಓನ್ ಆಗಿ ಅವರೇ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಇದರಲ್ಲಿ 0 ಫೀಸ್ ಸರ್. ಯಾವುದೇ ರೀತಿ ಫೀಸ್ ಇರಲ್ಲ ಮಕ್ಕಳಿಗೆ, 0 ಕಾಸ್ಟ್ ಇರುತ್ತೆ. Okay. ಸರ್ಕಾರನೇ ಮಕ್ಕಳಿಗೆ ಎಲ್ಲಾ ತರದನ್ನು ಕೂಡ ಐಟಮ್ಸ್ ಎಲ್ಲ ಪ್ರೊವೈಡ್ ಮಾಡುತ್ತೆ ಸರ್ ಸರ್ಕಾರ. 1 ರೂಪಾಯಿನೂ ಕೂಡ ಸರ್ಕಾರದಿಂದ ಇಸ್ಕೊಳ್ಳಲ್ಲ, ಇವ್ರಿನ ಮಕ್ಕಳಿಂದ ನಾವು ಇಸ್ಕೊಳ್ಳಲ್ಲ ಸರ್. ಸರ್ಟಿಫಿಕೇಶನ್ ಇರುತ್ತೆ ಸರ್ PUC ವರ್ಗು. 9, 10, 11, 12ಕ್ಕೆ 4 ಸರ್ಟಿಫಿಕೇಟ್ ಬರುತ್ತೆ, ಗೌರ್ಮೆಂಟ್ ಇಂದ ಪ್ರೊವೈಡ್ ಆಗುತ್ತೆ ಸರ್ ಸರ್ಟಿಫಿಕೇಟ್. ಓಕೆ, ಇದಕ್ಕೆ ಎಕ್ಸಾಮ್? ಹೌದು ಸರ್, ಬೋರ್ಡ್ ಇಂದ ಎಕ್ಸಾಮ್ಸ್ ಇರುತ್ತೆ ಸರ್, ಅಸೆಸರ್ಸ್ ಬರ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಓಕೆ 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 ಸರ್, ಥ್ಯಾಂಕ್ ಯು. ಏನ್ ಮೇಡಮ್ ಇವೆಲ್ಲ ಏನೇನೋ ಮಾಡಿಟ್ಟಿದ್ರು ಗೊಂಬೆಗಳು? ಗೊಂಬೆಗಳು ಹಲವಾರು ಗೊಂಬೆಗಳು ವೇಸ್ಟಿಂದ ಕಸದಿಂದ ರಸ ಮಾಡೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಾಸ್ವೆಹಳ್ಳಿಯವರಾ? ಎಲ್ಲ ಗೌರ್ಮೆಂಟ್ದ ಇದು? ನೀವೆಲ್ಲ ಗೌರ್ಮೆಂಟ್ ಟೀಚರ್ಸ್ ಏನಮ್ಮ? ಓಕೆ, ಈ ತರ ಎಲ್ಲ ಹೇಳ್ಕೊಡ್ತೀರಾ? ಮಕ್ಕಳಿಗೆ ಹೇಳ್ಕೊಡೋದು, ಯಾರಿಗೆ ಹೇಳ್ಕೊಡೋದು? ಇದು ಕ್ರಾಫ್ಟ್ ಟೀಚರ್, ಇದು ಮಕ್ಕಳಿಗೆ ಹೇಳ್ಕೊಡೋದು. ಇದು ಯಾವ ಶಾಲೆ ಮಕ್ಕಳಿಗೆ ಅಂದ್ರೆ ಹೈಸ್ಕೂಲ್ ಮಕ್ಕಳಿಗ? ಸ್ಕೂಲ್ ಮಕ್ಕಳಿಗೆ ಸರ್ 8ರಿಂದ 10 ಎಲ್ಲ ಇದೊಂದು ಒಂದು ಕ್ಲಾಸ್ ಇದು ಆತರ ಹೇಗಿದು? ಇದು ಅವರಿಗೆ ಈ ಯಾವ ಮಕ್ಕಳಿಗೆ ಎಲ್ಲ ಒಂದೊಂದು ಪ್ರೇಡ್ ಇರುತ್ತೆ ಸರ್, ಅದೇ ರೀತಿ ನಮಗೂ ಇರುತ್ತೆ. ಇದರಲ್ಲಿ ಥಿಯರಿನೂ ಮಾಡಬೇಕು, ನಾವು ಪ್ರಾಕ್ಟಿಕಲ್ ಮಾಡಬೇಕು. ಕಲಿತಾರ? ಹೌದೌದು. ಸೊ ಮುಂದೆ ಏನಾಗಬೇಕು ಇದು ಕಲ್ತು? ಬೇಕಾದ್ರೆ ನಾವು ಸ್ವಯಂ ಉದ್ಯೋಗ ಮಾಡ್ಕೋಬಹುದು. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಸೊ ಟೀಚರ್ಸು ಚೆನ್ನಾಗಿ ಹೇಳ್ಕೊಡಿ ಮಕ್ಕಳಿಗೆ. ಚೆನ್ನಾಗಿ ಮಾಡಿದಿರಿ. ಎಲ್ಲ ನೀವು ಮಾಡಿದ್ದ, ಮಕ್ಕಳು ಮಾಡಿದ್ದ? ಯಾರಿದು? ಮಕ್ಕಳ ಹತ್ರ ಮಾಡ್ಸಿರೋದಾ? ಅವ್ರದ್ದು ಇದು ಹಾಕ್ಬೇಕು ನೀವು. ಆ ಒಂದು ಬ್ಯಾಚ್ ಏನೋ ಒಂದು ಹಾಕಿದ್ರೆ ನೋಡೋರಿಗೆ ಅಲ್ಲಲ್ಲ, ಇಲ್ಲಿ ಹಾಕಿದ್ರೆ ಯಾರು ಮಾಡಿದ್ರ ಅಂತ ಪರ್ಟಿಕ್ಯುಲರ್ ಯಾವ ಬ್ಯಾಚ್ ಹುಡುಗರು ಏನಂತ ಹಾಕಿದ್ರೆ ಅದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದು ನಮ್ಗೇನು ಅನ್ಸೋದಂದ್ರೆ ತಂದಿಟ್ಟಿರೋದು ಹೊರಗಡೆಯಿಂದ ಅಂತ. ನಾನು ಜನರಲ್ಲೇ ಹೇಳ್ತಾ ಇರೋದು, ನಾನು ಈ ಥರ ಫೀಲ್ ಆಗುತ್ತೆ. ನೀವು ಯಾರು ಮಾಡಿದ್ರೆ ಅವ್ರದ್ದು ಸ್ವಲ್ಪ ಹೆಸರು ಏನಾದ್ರು ಹಾಕಿದ್ರೆ, ಇಂಥ ಶಾಲೆಯ ವಿದ್ಯಾರ್ಥಿಗಳು, ಅವ್ರ ಹೆಸರು ಬೇಡ, 9ನೇ ತರಗತಿ ವಿದ್ಯಾರ್ಥಿಗಳು, 8ನೇ ತರಗತಿ ವಿದ್ಯಾರ್ಥಿಗಳು, ಆ ಥರ. ಓಕೆ, ಏನು ಮೆಹಂದಿ ಹಾಕ್ತಾ ಇದ್ರಲ್ಲಮ್ಮ? ಮೆಹಂದಿ ಆರ್ಟಿಸ್ಟಾ ಇದು? ಲೈವ್ ಅದಕ್ಕೆ
ಇದು ಮೆಹಂದಿ ಆರ್ಟಿಸ್ಟ್ ಯಾರು? ಅದು ಕೂಡ ನೀವು ಅದು ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರಾ ಮೆಹಂದಿ? ಮತ್ತೆ ನೀವು 10th ಆದ್ಮೇಲೆ ಕಲ್ತಿರೋದ ಮೆಹಂದಿ? ಓಕೆ ಓಕೆ ಮೇಡಮ್, ತಾವು ಟೀಚರಾ? ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ DDPI ಆಫೀಸು. ಈಗ ಮೆಹಂದಿ ಹಾಕೋತಾ ಇದ್ರಿ ಮೇಡಮ್? ಸುಮ್ಮನೆ ಹಾಕೋತಾ ಇದ್ರ? ಏನು ವಿಶೇಷ? ಏನು ಇಲ್ಲ, ಅಲ್ಲ ಇವತ್ತಿನ ಪ್ರೋಗ್ರಾಮ್ ಅಂತ ಹಾಕ್ತಾ ಇದ್ರ? ಇದು ಇಲ್ಲಿ ಮಾಡ್ತಾ ಇದ್ರಲ್ಲ, ಸುಮ್ಮನೆ ಅದು ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್. ಇಲ್ಲ, ಬಹಳ ಒಳ್ಳೇದು. ಈ ತರ SLC ಆದ್ಮೇಲೆ ಮೆಹಂದಿ ಆರ್ಟಿಸ್ಟ್ ಕೂಡ ಆಗ್ಬಹುದು. ತೋಳುಂಡ್ಸೆಯಲ್ಲಿ ಕ್ಲಾಸ್ ಇದೆಯಾ? ಈಗ ನೀವು ಈ ತರ ಮಾಡ್ತೀರಿ, ಮದುವೆಗಳಿಗೆಲ್ಲ ಹೋಗ್ತಿರಲ್ಲಮ್ಮ, ಎಷ್ಟು ಚಾರ್ಜ್ ಮಾಡ್ತೀರಿ ಮೆಹಂದಿ? ಈಗ ಫಾರ್ ಎಕ್ಸಾಂಪಲ್ ಮೇಡಮ್ದೇ ಮಾಡ್ತಾ ಇದ್ರಿ ಅಂದ್ಕೊಳ್ಳಿ, ಇದಕ್ಕೆ ಏನ್ ಚಾರ್ಜ್ ಮಾಡ್ತೀರಿ? 1.5-2. ನನ್ನ ಸ್ಯಾಲ್ರಿನೇ ಇಲ್ಲಲ್ಲಮ್ಮ, ಇಡೀ ಸರ್ವಿಸ್ ಮಾಡಿದ್ರೆ ನನ್ನ ಸ್ಯಾಲ್ರಿ ಬರಲ್ಲ. ಮೇಡಮ್ ನಿಮ್ಗೆ ಇದೆ 1.5-2 ಸಾವಿರ ಸ್ಯಾಲ್ರಿ. ಎಜುಕೇಶನ್ ಇದ್ರಲ್ಲೇನೆ ಲೈಫ್ ಅಲ್ಲೇ ಅವ್ರು ಯಾವ್ದು ಏನು ಪೇರೆಂಟ್ಸಿಗೆ ಒಂದ್ ಸ್ವಲ್ಪನೂ ಹೊರೆ ಆಗದೆ ಹೌದು ಬದುಕ್ತಾ ಇದಾರೆ ನೋಡಿ. ಸ್ಕಿಲ್ಡ್, ಇದಕ್ಕೆ ಸ್ಕಿಲ್ಡ್ ಅಂತ ಹೇಳ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಅಂತಾರೆ. ಇದು ಎಲ್ರಿಗೂ ಬರಲ್ಲ. ಸೊ ಹಾಗಾಗಿ ಇಟ್ಸ್ ಗುಡ್, ಚೆನ್ನಾಗಿ ಮಾಡ್ತಾ ಇದ್ರಿ, ಮಾಡಿ ಅಷ್ಟೇ. ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ಸೊ ನೀವು ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಿರಲ್ಲ ಅವ್ರ ಮದುವೆ ಮತ್ತೊಂದು ಸಮಾರಂಭಕ್ಕೆ? ವೀಕ್ಷಕರೇ ನೋಡಿ, ಇವರೆಲ್ಲ SLC ಆದ್ಮೇಲೆ ಇದು ಒಂದು ಸ್ಕಿಲ್ಡ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಒಳ್ಳೆ ಇದೆ ಇದು. ಸಾಕಷ್ಟು ದುಡಿಯೋ ಅವಕಾಶಗಳು ಕೂಡ ಸಿಗ್ತಾ ಇದೆ. ಬೆಂಗಳೂರಿಂದ ಹೋಗಿ ಅವಾರ್ಡ್, ಏನು ಅವಾರ್ಡ್ ಕೊಟ್ರಮ್ಮ? ಓ ಸೂಪರ್ ಸೂಪರ್ ಸೂಪರ್. ಓಕೆ. ಕ್ಯಾರಿಯರ್ಸ್ ಗೈಡೆನ್ಸ್ ಪ್ರೋಗ್ರಾಂನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ಮಕ್ಕಳಿಗೆ ದೊರೀತಾ ಇದೆ ಅನ್ನೋದು ಕೂಡ ಅವರು ಹೇಳ್ತಾ ಇದ್ರು. ಇದೇ ರೀತಿ ಬೇರೆ ಬೇರೆ ಇಲಾಖೆಗಳು ಕೂಡ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುಂದೆ ಸಂವಿಧಾನದ ಪುಸ್ತಕವನ್ನು ಕೂಡ ಆ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡಿ ಅಲ್ಲಿ ಮಕ್ಕಳು ಎಲ್ಲರೂ ಕೂಡ ಸೆಲ್ಫಿ ತಗೊಳ್ತಾ ಇರೋದು ಕಂಡು ಬಂತು. ಒಟ್ಟಾರೆಯಾಗಿ ಇವತ್ತಿನ ದಿನ ಬಹಳ ಚೆನ್ನಾಗಿತ್ತು. ಈ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಯಿತು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ.